ಕಲ್ಪಿ, ನೋಡ್ತಾ ಇರು, ಇನ್ನ ಧರ್ಮಯ್ಯ ಏನು ಮಾಡೋದಕ್ಕಾಗಲ್ಲ. ಅರ್ಚನಾ ಅಪ್ಪ ಅಮ್ಮ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ರು. ಅಕ್ಕ, ಅರ್ಚನಾ ನೋಡೋದಕ್ಕೆ ತುಂಬಾ ಚೆನ್ನಾಗಿದಾರಲ್ಲ. ಆ ಧರ್ಮಯ್ಯ ಅವಳನ್ನು ಹಾಳು ಮಾಡ್ಬಿಡ್ತಿದ್ದ. ಈಗ ನನಗ್ ಸಮಾಧಾನ ಆಯ್ತು. ಸಮಾಧಾನ ಪಡ್ತೀಯ? ಬೇರೆಯವ್ರ ಮದುವೆ ಮುರಿದು ನೆಮ್ಮದಿ ಆಗಿರ್ತೀನಿ ಅಂದ್ಕೊಂಡ್ರೆ ನಾನು ಬಿಡ್ತೀನ? ಖಂಡಿತ ಬಿಡಲ್ಲ ಈ ಧರ್ಮಯ್ಯ. ಏನು ಏನ್ ಮಾಡ್ತೀಯಾ? ನನ್ನ ಮಗನ ಮದುವೆ ನೋಡಿ ನೀನು ಜೀವನ ಪರ್ಯಂತ ಸಾಯ್ತಾ ಇರಬೇಕು. ಹಾಗೆ ಮಾಡ್ತೇನೆ. ನನ್ನ ತಂಗಿ ಮನೆಗೆ ಹೋಗಿದ್ದಂತೆ, ಕೈಕಾಲು ಹಿಡಿದು ಬೇಡ್ಕೊಂಡೆ ಅಂತೆ. ಏನಂದ್ಲು? ಹರಿ ಕಲ್ಪನಾ ಮದುವೆ ಮಾಡೋದಕ್ಕೆ ಒಪ್ಕೊಂಡ್ಲ? ನನ್ನ ತಂಗಿ ನನ್ನ ಮಾತು ಕೇಳದೆ ನೀನಂತ ದೇವದಾಸಿ ಮಾತು ಕೇಳ್ತಾಳೆ ಅಂದ್ಕೊಂಡಿದ್ದೇನೆ? ಯಾವತ್ತೂ ಇಲ್ಲ. ನಿನ್ನ ಕೈಯಲ್ಲಿ ಈ ಮದುವೆನ ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ನಾಡಿದ್ದೆ ಮದುವೆ. ಊರಿಗೆ ಹೋದ್ಮೇಲೆ ನಿನ್ನ ತಂಗಿನೂ ದೇವದಾಸಿ ಮಾಡಿಸಿ ಅವಳಿಗೂ ಜೀವನ ದಾರಿ ತೋರಿಸು. ಧರ್ಮಯ್ಯ, ನಾನ್ ಸತ್ರು ಈ ಮದ್ವೆ ನಡೆಯಲ್ಲ ಅಂದ್ಯಲ್ಲ, ನಾನ್ ಸತ್ತಾದ್ರೂ ಈ ಮದ್ವೆ ನಿಲ್ಲಿಸ್ತೀನಿ. ನಾನ್ ಸಾಯೋವರೆಗೂ ನನ್ ತಂಗಿ ಬಿಟ್ಟು ಬೇರೆ ಯಾರು ನಿನ್ ಮಗನ ಹೆಂಡತಿ ಆಗೋದಕ್ಕೆ ಬಿಡೋದಿಲ್ಲ ನಾನು. ಅನ್ಯಾಯ ಮಾಡ್ತಿದ್ಯಾ ನೀನು. ಒಂದು ಹೆಣ್ಣಿಗೆ ದ್ರೋಹವಾಗಿದ್ಯಾ ನೀನು. ನಿನ್ನಂತ ದೇವದಾಸಿಯರಿಗೆಲ್ಲ ಸಂಸಾರದ ಚಿಂತೆ ಯಾಕೆ? ನೀವೆಲ್ಲ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನೀನ್ ಹಾಕೋ ಶಾಪಕ್ಕೆ ಪ್ರತಿಫಲ ನಾಳೆನೆ ಸಿಗುತ್ತೆ. ಅರಿ ಮದುವೆಯಲ್ಲಿ ಅದೇನ್ ಪ್ರತಿಫಲ ಸಿಗುತ್ತಾ ನಾನು ನೋಡೇ ಬಿಡ್ತೀನಿ. ನಿನ್ನ ಮಗನ ಕೈಯಿಂದ ಬೇರೆ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬೀಳಲ್ಲ. ಧರ್ಮಯ್ಯ, ಹರಿ ಯಾವತ್ತಿದ್ರು ನನ್ನ ತಂಗಿ ಗಂಡ. ನನ್ನ ತಂಗಿ ಗಂಡ ಅವನು. ನಾನು ಏನ್ ಮಾಡ್ಲಿ ಕಲ್ಪಿ? ನಾನು ಏನ್ ಮಾಡ್ಲಿ? ದೇವದಾಸಿ ಅನ್ನೋ ಅನಿಷ್ಟ ನನಗೆ ಮುಗ್ದು ಹೋಗ್ಲಿ. ಏನಾದ್ರೂ ಸರಸ್ಯ ಆಗ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟೆ. ಹರಿಗ್ ಮಾತ್ರ ಬೇರೆ ಮದ್ವೆ ಆಗೋದಕ್ಕೆ ನಾನು ಬಿಡಲ್ಲ. ಮನೆಯಲ್ಲಿ ಶುಭ ಸಮಾರಂಭ ನಡೆಯುವಾಗ ಹೆಣ ಬಿದ್ರೆ ಅಪಶಕುನ ಆಗಲ್ವಾ? ಹರಿ ಅರ್ಚನಾ ಬಾಳಿ ಬದುಕಬೇಕಾದವರು. ಸಾಯೋವರೆಗೂ ಮಾತು ಉಳಿದು ಬಿಡುತ್ತೆ. ಏನೂ ಆಗಲ್ಲ ಬಿಡು. ಸಾಯ್ತೀನಿ ಅಂದವ್ರು ಸಾಯಲ್ಲ. ಅವಳು ಮಾತಾಡೋದು ನೋಡಿದ್ರೆ ಏನ್ ಮಾಡೋಕ್ಕೂ ಹೇಸೋಳ ಅಲ್ಲ ಅನ್ಸುತ್ತೆ. ಅದೇನ್ ವ್ಯವಸ್ಥೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಮದ್ವೆಯಲ್ಲಿ ಮಾತ್ರ ಯಾವುದೇ ರೀತಿಯ ಅವಮಾನ ಅನಾಹುತ ಆಗ್ಬಾರ್ದು. ಮದ್ವೆಗೆ ಯಾವುದೇ ರೀತಿಯ ಅಡ್ಡಿ ಬರಬಾರ್ದು. ಏನೇ ಸತ್ತ ಮದುವೆ ನಿಲ್ಲಿಸ್ತೀಯ? ಇಲ್ಲಿಗೆ ಬರೋದು ನಿನ್ನಿಷ್ಟ. ಆದರೆ ಇಲ್ಲ ಬಂದ ಮೇಲೆ ಹೋಗಬೇಕು ಅಂತಂದ್ರೆ ನಾನು ನಿರ್ಧಾರ ಮಾಡಬೇಕು. ಇಲ್ಲಿ ಯಾರಾದರೂ ಸಾಯಬೇಕು ಅಂದ್ರೂ ನನ್ನ ಇಷ್ಟದಿಂದಲೇ. Tom tanana dhinta tom tanana tom ta tom tanana dhinta tom tanana